ಪ್ರಚಾರ ಮತ್ತೆ ಅಭ್ಯರ್ಥಿ ಗೆಲ್ಲುವುದು ಯಾವ ತರ ಹೇಳ್ತೀವದಲ್ರಿ, ಮೋದಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಕ್ ಹೇಳ್ತೀವಿ. ಎಲ್ಲಾ ಬಿಜೆಪಿ ಮುಖಂಡರು ವಿಶ್ವಗುರು ಅಂತ ನೀವ್ ಹೇಳ್ತೀರಿ, ಬಹಳ ಪವರ್ಫುಲ್ ಅಂತ ಹೇಳ್ತೀರಿ. ಪವರ್ಫುಲ್ ಹೇಳಿ ಎಲ್ಲಾ ಕೆಲಸ ಮಾಡಿ ಬರ್ತಾನೆ ನಿರ್ಮೂಲ ಆಗ್ಬಿಟ್ಟಿದ್ದಾರೆ. ಇಷ್ಟ್ಯಾಕ್ ಮೋದಿ ಸಾಹೇಬ್ರು ತಿರುಗಾಡ್ಬೇಕು? ಒಂದೇ ಸಲ ಮೇರೆ ಪ್ಯಾರೆ ದೇಶವಾಸಿಯೋ ಮೇರ ಬಹನೋರ್ ಭಯೋ ಮುझे ವೋಟ್ ದೋದು ಅಂತ ಹೇಳಿ ಮಕ್ಕಂಬಿಟ್ರೆ ಆಗ್ತಿತ್ತು. ಇಷ್ಟ್ಯಾಕ್ ಕಷ್ಟ ಬೀಳ್ಬೇಕು ಅವರು? ಇಷ್ಟ್ಯಾಕ್ ಸಣ್ಣ ಸಣ್ಣ ಪಾರ್ಟಿ ಅಲಯನ್ಸ್ ಮಾಡ್ಕೋಬೇಕು? ಜೆಡಿಎಸ್ ಜೊತೆ ಯಾಕೆ ಅಲಯನ್ಸ್ ಮಾಡ್ಕೋಬೇಕು? ಜನಾರ್ದನ್ ರೆಡ್ಡಿ ಅವ್ರಿಗೆ ಯಾಕೆ ವಾಪಸ್ ತಗೋಬೇಕು? ದೇರ್ ಇಸ್ ಅ ರೀಸನ್ ಟು ಇಟ್ ಅಲ್ಲ. ಸೋಲ್ತಾರನ ಭಯ ಇದೆ. ಆಮೇಲೆ ಇವಿಎಂ ಸೆಟ್ ಮಾಡ್ಬೇಕು. ಈಗ ಅವ್ರೆಲ್ಲಾ ಇರ್ತಕ್ಕಂಥದ್ದು ಇವಿಎಂ ಸೆಟ್ ಮಾಡ್ಲಾರ ಗೆಲ್ಲಕ್ ಆಗೋದಿಲ್ಲ. ಇಟ್ಸ್ ನಾಟ್ ಎನ್ ಅಲಿಗೇಷನ್, ಆಲ್ರೆಡಿ ದರ್ ಪ್ರೂಫ್. ಐ ಆಮ್ ನಾಟ್ ಗಿವಿಂಗ್ ಎನಿ ಅಲಿಗೇಷನ್ಸ್. ಐ ನೆವರ್ ಮೇಕ್ ಅಲಿಗೇಷನ್ಸ್ ವಿತೌಟ್ ಎನಿ ಅನ್ಬಯಾಸ್ಡ್ ಆಗಿ ಅಲಿಗೇಷನ್ಸ್ ಮಾಡಲ್ಲ. ಈಗ ಮೊನ್ನೆ ತಾನೇ ಪ್ರಶಾಂತ್ ಭೂಷಣ್ ಅವರು ಸಬ್ಮಿಟಿಂಗ್ ಪ್ರೂಫ್ಸ್ ಮೊನ್ನೆ ಅದು ಮೇಯರ್ ಎಲೆಕ್ಷನ್ ನೋಡಿದ್ರೆ ಹೆಂಗ್ ಮಾಡಿದಾರೆ, ಇದು ಮಾಡಿದ್ರೆ ನೋಡ್ರಿ. ಪವರ್ಫುಲ್ ಅಲ್ಲ? ಪವರ್ಫುಲ್, ಎಷ್ಟು ಪವರ್ಫುಲ್ ಅದ ನೋಡ್ರಿ. ಸೊ ಅದೇ ಹೇಳ್ತೇನೆ ನಾನು, ಕೇರಳದಾಗ ಹೇಳ್ದೆ ನಿಮ್ಗೆ. ಅಲ್ಲ, ಇವಿಎಂ ಟ್ಯಾಂಪರಿಂಗ್ ಆಗಿದೆ, ಇವಿಎಂ ನಲ್ಲಿ ಮಿಸ್ಟೇಕ್ಸ್ ಕಂಡು ಬರ್ತಾ ಇದೆ, ಸೋರ್ಸ್ ಕೋಡ್ ಬೇರೆ ಕಡೆ ಹೋಗಿದೆ, ಸೋರ್ಸ್ ಕೋಡ್ ಲಿಂದ ಮಾಡಬಹುದು ಅಂತ ಹೇಳಿ ಇಟ್ಸ್ ಟ್ರಯಲ್. ಸೊ ಫೇರ್ ಇಲ್ಲ ಸರ್. ಈಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡ್ತಾರೆ, ಯಾಕೆ ಯತ್ನಾಳ್ ಸರ್ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡೋದು? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡೋದು ಬೇಡ. ಆಮೇಲೆ ಏನ್ ಬಹಳ ದೊಡ್ಡ ಎರಡು ಸಾಧನೆ. ಒಂದು, ದಯವಿಟ್ಟು ಕೇಳ್ಕೊಳ್ಳಿ, ಆಲ್ ಓವರ್ ವರ್ಲ್ಡ್ ಇಂಡಿಯಾ ಇಸ್ ದ ಒನ್ಲಿ ಕಂಟ್ರಿ. ನಾನು ಹೇಳ್ತಾರೆ ನೀತಿ ಆಯೋಗ ರಿಪೋರ್ಟ್ ಇದೆ, ಬೇಕಾದ್ರೆ ಓದ್ ನೋಡ್ರಿ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ವಿ ಆರ್ ದ ಒನ್ಲಿ ಕಂಟ್ರಿ ಇನ್ ದ ಹೋಲ್ ವರ್ಲ್ಡ್ ವೇರ್ ವಿ ಆರ್ ಸ್ಪೆಂಡ್ ಲೆಸ್ ಮನಿ, ಅಂದ್ರೆ ಝೀರೋ ಮನಿ ಆನ್ ಇನ್ವೆನ್ಷನ್, ರಿಸರ್ಚ್, ಸೈನ್ಸ್. ಆಮೇಲೆ ನಾವು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಬೀಫ್ ಎಕ್ಸ್ಪೋರ್ಟ್ ನಲ್ಲಿ. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿ ಬಿಜೆಪಿ ಹೇಳೋದೇ ನೋಡ್ರಿ. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ ಈ ಪ್ರಪಂಚದಲ್ಲಿ. ಯಾಕೆ ಹೇಳೋದಲ್ಲ ಬಿಜೆಪಿ ಇರೋದು? ಇದು ಸಾಧನೆ ಅಲ್ವಾ? ಇಸ್ ಇಟ್ ನಾಟ್ ಎ ಸಾಧನೆ? BSNL ಎಲ್ಲ ಸ್ಟಾರ್ಟ್ ಆಗಿತ್ತು, BSNL ಮುಚ್ಚಿಬಿಟ್ಟಿದೆ, ಇದು ಗ್ರೇಟ್ ಸಾಧನೆ. ರೈಲ್ವೆ ಪ್ರೈವೇಟೈಸ್ ಮಾಡ್ಬಿಟ್ಟಿದೆ, ಗ್ರೇಟ್ ಸಾಧನೆ. ಪೋರ್ಟ್ಗಳು ಪ್ರೈವೇಟೈಸ್ ಮಾಡ್ಬಿಟ್ಟಿದೆ, ಗ್ರೇಟ್ ಸಾಧನೆ. ನರೇಂದ್ರ ಮೋದಿ ಸಾಹೇಬ್ 20 ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳು ಮಾಡ್ಬಿಟ್ರೆ, ಇದು ಗ್ರೇಟ್ ಸಾಧನೆ. GDP ಕುಸ್ತೋಗೈತೆ, ಗ್ರೇಟ್. ಇದ್ರ ಬಗ್ಗೆ ಮಾತನಾಡ್ಬೇಕಲ್ವಾ? ಕೇಳಿ ಮತ್ತೆ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. ಬೀಫ್ ಎಕ್ಸ್ಪೋರ್ಟ್ ನಂಬರ್ 2 ಇದೀವಿ ವರ್ಲ್ಡ್ ಅಲ್ಲಿ. ಎಸ್ ಸರ್. ರಿಪೋರ್ಟ್ಗಳು ನಮ್ಮಲ್ಲಿ ಎಲ್ಲ ಶಾಸಕರು ಗಾಟ್ ಮೋರ್ ನಂಬರ್ ಆಫ್ ಶಾಸಕರು ಗೆದ್ದಿದ್ದೀವಿ. ನಮಗೆ ಒಳ್ಳೆ ವಾತಾವರಣ ಇದೆ. ಅಲ್ಗುರಣ್ಣ 2 ಬಾರಿ ಇಲ್ಲಿ ಶಾಸಕರ ಕೆಲಸ ಮಾಡಿದ್ದಾರೆ. ವಿಠಲ್ ಸಾಹೇಬ್ರು ಇದ್ದಾರೆ, MB ಪಾಟೀಲ್ ಸಾಹೇಬ್ರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಟು ಅಪೀಲ್ ಟು ದ ಪೀಪಲ್. ವಿ ವಿಲ್ ಗೋ ಅಪೀಲ್ ವಿಚ್ ದೇ ಆರ್ ಆಲ್ರೆಡಿ ಕನ್ಸಿಸ್ಟೆಂಟ್ಲಿ ಡೂಯಿಂಗ್. ಐ ಫೀಲ್ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರಿಗೆ ಒಳ್ಳೆ ಚಾನ್ಸ್ ಇದೆ ಅಣ್ಣ. ಖಂಡಿತವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾರೆ ಅಂತ ನನ್ನ ನಂಬಿಕೆ. ಹಿಂದೂ ಕಾಂಗ್ರೆಸ್ ಆಗಿದೆ ಅಲ್ಲ, ಇದೆ. ಸಿ ಆಲ್ವೇಸ್ ಪೀಪಲ್ ವೋಟೆಡ್ ಕ್ರಾಸ್ ವೋಟಿಂಗ್ ಆಗಿದಿಲ್ಲ ಅಂತ ಹೇಳೋದಲ್ಲ, ವಿ ಹ್ಯಾವ್ ಟು ಅಗ್ರಿ. ಸೊ ಇದು ಅದೇ ಹೇಳ್ತಾರೆ, ಕ್ರಾಸ್ ವೋಟಿಂಗ್ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಅವ್ರಿಗೆ ಮಾಧ್ಯಮ ಇದೆ. ಲಾರ್ಜರ್ ಮೀಡಿಯಂ ಆಫ್ ಮಾಧ್ಯಮ ಜನಕ್ಕೆ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಓಟ್ ತಗೊಳ್ತಾರೆ. ಸೊ ಜನಕ್ಕೆ ಅರ್ಥ ಆಗ್ಬೇಕು, ನನ್ನ ಡೀಪ್ ರೂಟೆಡ್ ಹೋಗ್ಬೇಕು. ಸೊ ಅದರಲ್ಲಿ ಅವರು ನಿಸೀಮ್ರು ಇದಾರೆ. ನಿಸೀಮ್ರು ಅಂದ್ರೆ ಎಕ್ಸ್ಪರ್ಟ್ ಅಂತ ನಮ್ಮ ಕಡೆ. ಸೊ ಎಕ್ಸ್ಪರ್ಟ್ ಏನಂತಂದ್ರೆ ಹಿಂಗೆ ಸುಳ್ಳು ಹೇಳೋದು, ಯಾರ ಕೈಲಿ ಒಂದು ಹೇಳ್ಸೋದು, ಹೇಳಿದ್ನ 10 ಸಲ ಹೇಳ್ಸೋದು, ಸಣ್ಣ ವಿಷಯ ಇಂಟರ್ನ್ಯಾಷನಲ್ ಒಯ್ದು ಬಿಡೋದು. ಯಾವ್ದೋ ಒಂದು ಇಶ್ಯೂ ತಗೊಂಡ್ಬಿಟ್ರೆ ನಿನ್ನೆ ಎಲ್ಲ ಸೆಂಟ್ರಲ್ ಮೀಡಿಯಾ ಬಂದ್ಬಿಟ್ಟಿತ್ತು. ಸೊ ಈ ತರ ಕಾಮನ್ ಇದೆ ಅಲ್ಲ ಸರ್ ಇದು. ಸೊ ಈಗ ಅಜೆಂಡಾ ಬೇಸ್ಡ್ ಪೊಲಿಟಿಕ್ಸ್ ಮಾಡೋರಿಗೆ ಏನ್ ಮಾಡೋಣ? ಈಗ ಅದೇ ಹೇಳ್ತಾರಲ್ಲ, ನಾವು ಕೇಳತಕ್ಕಂಥ ಪ್ರಶ್ನೆ ಒಂದೇರನ್ನ ಉತ್ತರ ಕೊಡ್ಲಿ. ಇಲ್ಲಿ ಅವ್ರ ಸಂಸದರು ಟೈಮ್ ಇದಾರೆ, ಜಿಗಣಗಿ ಸಾಹೇಬರು. ಪ್ರಧಾನಮಂತ್ರಿ ಆವಾಸ್ ಮನೆಗಳು ಎಷ್ಟು ಬಂದವು ಅಂತ ಹೇಳ್ಬಿಡ್ಲಿ. ಅಥವಾ ಫಾರ್ಮರ್ಸ್ಗೆ ಕಳೆದ 10 ವರ್ಷ ಎಷ್ಟು ಅನುಕೂಲ ಆಗೈತೆ, ಅವ್ರಿಗೆ ಎಷ್ಟು ರಿಲೀಫ್ ಸಿಕ್ಕೈತೆ. ಪಾಪ ಫಾರ್ಮರ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ಗೆ, ಟೋಟಲ್ ಇನ್ಶೂರೆನ್ಸ್ಗೆ ಎಷ್ಟು ದುಡ್ಡು ಬಂದಂತ ಇವೆರಡೇ ಪ್ರಶ್ನೆ ಹೇಳ್ಬಿಡ್ಲಿ, ಬೇರೆ ಏನ್ ಬೇಡ. ಜಿಗಣಗಿ ಸಾಹೇಬರು is one of the most senior most and I always feel this thorough gentleman. So we may have a politics differences ಇರಬಹುದು, but I am asking him a question. Last 10 years ಮೋದಿ ಸರ್ಕಾರ ಬಂದ ಮೇಲೆ ಬಿಜಾಪುರ ಅಷ್ಟೇ, ಇಡೀ ಕರ್ನಾಟಕ ಬಿಜಾಪುರಕ್ಕೆ ಅಷ್ಟೇ ತಗೋಣ, ಫಾರ್ಮರ್ಸ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ಗೆ ಎಷ್ಟು ಕ್ಲೇಮ್ ಬಂದಿದೆ ಕೇಳ್ರಿ ಅವ್ರಿಗೆ. ಥ್ಯಾಂಕ್ ಯು, ನಮಸ್ಕಾರ. ಈ ಹಿಂದೆ ಕಾಂಗ್ರೆಸ್ ಪ್ರಸಾದ ಯಾವುದೇ ಇದ್ದಿಲ್ಲ. ನಾವು ಬಿಜೆಪಿ ನಮ್ದು ಅಭ್ಯಾಸದಲ್ಲಿ ಯಾಕೆ ಮಾಡಿ ನಾವು ಒಳ್ಳೆ ಕ್ವಶನ್ ಸರ್, ಎಂತ ಕ್ವಶನ್. ಪಾರ್ಲಿಮೆಂಟ್ ಅದೇ ಅಲ್ಲಲ್ಲ, ಮೋದಿ ಸಾಹೇಬ್ರು ಹೇಳ್ತಾ ಇದಾರೆ, ಮೊನ್ನೆ ಚೆನ್ನಲ್ಲ ಬಂದ್ ಹೇಳ್ಯಾರ, ಆಮಣೆ ಎಷ್ಟು ಸಾಹೇಬ್ ಹಿಸಾಬ್ ಮಿಲ್ತಾ ಕರ್ಕೆ ಕಿಯಾ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ನಲ್ಲಿ ಎಲೆಕ್ಟ್ರಲ್ ಬಾಂಡ್ ಬರಕಲ್ಲಿ ಸಂದರ್ಭದಲ್ಲಿ ಯಾರು ಎಲೆಕ್ಟ್ರಲ್ ಬಾಂಡ್ಗೆ ಹೂಸ್ ಗೋಯಿಂಗ್ ಟು ಯಾರು ಎಲೆಕ್ಟ್ರಲ್ ಬಾಂಡ್ ನ ಪರ್ಚೇಸ್ ಮಾಡ್ತಾನೆ ಅವನ ಐಡೆಂಟಿಟಿ ಗುರ್ತಾಗ್ಬರ್ತಕ್ಕಂಥ ಕಾನೂನು ಇದು. ಐ ರಿಪೀಟ್, ಎಲೆಕ್ಟ್ರಲ್ ಬಾಂಡ್ ಯಾರು ಪರ್ಚೇಸ್ ಮಾಡ್ತಾನೆ ಅವನ ಐಡೆಂಟಿಟಿ ಗುರ್ತಾಗಬಾರ್ದಂತದೇ ಕಾನೂನು ತಂದಿರೋದು. ಅದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅದ್ರ ಮ್ಯಾಲ ಕೂಡ ನರೇಂದ್ರ ಮೋದಿ ಸಾಹೇಬ್ರು ಬಂದು ಅವರೇ ಹೇಳ್ತಾರೆ, ಈಗ ನಾವು ಮಾಡಿದಕ್ಕೆ ಆಯ್ತು ರೀ ಅನ್ಕಾನ್ಸ್ಟಿಟ್ಯೂಷನ್. 33 ಕಂಪನಿಗಳು, ಲಾಸ್ ಮೇಕಿಂಗ್ ಕಂಪನಿಗಳು ದುಡ್ಡು ಕೊಡ್ತವೆ. ಎಲೆಕ್ಟ್ರಲ್ ಬಾಂಡ್ ರೂಲ್ಸ್ ಪ್ರಕಾರ 3 ವರ್ಷ ರಿಜಿಸ್ಟರ್ಡ್ ಆಗಿರ್ಬೇಕು ಕಂಪನಿ. 3 ವರ್ಷ ರಿಜಿಸ್ಟರ್ಡ್ ಆಗಿರೋ ಕಂಪನಿಗಳು ದುಡ್ಡು ಕೊಟ್ಟವೆ. ಯಾವ ಕಂಪನಿಗಳು ದುಡ್ಡು ಕೊಟ್ಟವೆ, ಎಲ್ಲೆಲ್ಲಿ ಕಾಂಟ್ರಾಕ್ಟ್ ಸಿಕ್ಕೈತೆ ಅಂತ ಮ್ಯಾಚ್ ಆಗಿದೆ.
ನೋಡ್ರಿ ಪೊಲಿಟಿಕ್ಸ್ ನಾಗೆ ಸೆನ್ಸಿಟಿವಿಟಿ ಬೇಕು. ಈಗ ಹೆಂಗ್ ಬೇಕಾದಂಗೆ ಮಾತಾಡ್ತಾರೆ, ಹೆಂಗ್ ಬೇಕಾದಂಗೆ ಉತ್ತರ ಕೊಟ್ಟು ಹೋಗ್ತಾರೆ. ಏನ್ ಮಾಡ್ಬೇಕು? ವಾಟ್ ಕ್ಯಾನ್ ಬಿ ಆನ್ಸರ್? ಸೊ ಟುಡೇ ಆರ್ ಟುಮಾರೋ ಯಾರಿಗೆ ಬೆನಿಫಿಟ್ ಆಗ್ಬೋದು ಇದು? ಈ ದೇಶದ ಬಡವರಿಗಂತೂ ₹1 ಬೆನಿಫಿಟ್ ಇಲ್ಲ, ಯುವಕರಿಗೆ ₹1 ಬೆನಿಫಿಟ್ ಇಲ್ಲ. ಇದು ಬೆನಿಫಿಟ್ ಆಗೋದು ಬಿಜೆಪಿ ಅವರಿಗೆ, ಕೆಲವು ಬಿಜೆಪಿಯವರಿಗೆ. ನೀವು ಬಿಜೆಪಿಯಲ್ಲಿ ಇರ್ತಕ್ಕಂಥ ಮುಖಂಡರು ಇದು ಒಪ್ಪಲ್ಲ, ಬಟ್ ಅನಿವಾರ್ಯ ಸ್ಥಿತಿಯಲ್ಲಿ ಇದ್ದಾರೆ. ಯಾವ್ಯಾವ ಇಂಟೆಲಿಜೆಂಟ್ ಬಿಜೆಪಿಯ ಕಾರ್ಯಕರ್ತರುಗಳು ಯಾರು ನಿಜಕ್ಕೂ ಕನ್ಸೆಂಟ್ ಇರ್ತಕ್ಕಂಥವ್ರು ಈ ತರ ದೇ ಡೋಂಟ್ ಲೈಕ್ ಇಟ್, ಬಟ್ ವಾಟ್ ಟು ಡೂ? ಬಿಕಾಸ್ ಹುಲಿ ಮೇಲೆ ಕುತ್ಕೊಂಡ್ಬಿಡಾರಲ್ಲ ನಮ್ಮ ಗುರು, ವಿಶ್ವಗುರು. ಏನ್ ಮಾಡ್ಬೇಕೀಗ? ಥ್ಯಾಂಕ್ ಯು. ಕಾಂಗ್ರೆಸ್ ನಾವ್ ಹೇಳ್ತೀವಲ್ರಿ, ನಾವ್ ಏನ್ರಿ ಅಲ್ರಿ, ನಮ್ಗೆ ಏನ್ರಿ ಸಿಗುತ್ತೆ? ಸೀರಿಯಸ್ಲಿ ವಿಜೇಂದ್ರ ಅವರೇ, ಪ್ಲೀಸ್ ಕಮ್ ಔಟ್. ಯುವರ್ ಯಂಗ್ಸ್ಟರ್. ಐ ರಿಕ್ವೆಸ್ಟ್ ವಿಜೇಂದ್ರ ಅವರೇ, ದಯಮಾಡಿ ಮೇಲಕ್ಕೆ ಬನ್ನಿ. ಕಮ್ ಎಲಿವೇಟ್ ಯುವರ್ ಸೆಲ್ಫ್. ಏನೋ ಚುನಾವಣೆ ಬಂದಕ್ಕಂತ ಈ ರೀತಿ ಹೇಳ್ಬೇಡಿ. ಈಸ್ ಯಂಗ್ಸ್ಟರ್. ಐ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಅಂಡ್ ರಿಗಾರ್ಡ್ ಫಾರ್ ಹಿಮ್. ಹಿಸ್ ಫಾದರ್ ವಾಸ್ ಒನ್ ಆಫ್ ದ ಫಿನಾಮಿನಲ್ ಲೀಡರ್ ಆಫ್ ಅವರ್ ಸ್ಟೇಟ್. ವಿಜೇಂದ್ರ ದಯವಿಟ್ಟು ಮೇಲ್ ಬನ್ನಿ. ಲೆಟ್ ಅಸ್ ಹ್ಯಾವ್ ಅ ಬೆಟರ್ ಫ್ಯೂಚರ್ ಫಾರ್ ದ ಸ್ಟೇಟ್. ನೀವು ಯಂಗ್ಸ್ಟರ್ ಇದೀರಿ, ಸಬ್ಜೆಕ್ಟಿವ್ ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡೋಣ ರೀ. ಯಾವ್ದೇ ಒಂದು ಸರ್ಕಾರ ಫೋಟೋ ಬಿಡ್ತೈತೇನ್ರಿ? ಆರ್ ವಿ ಸೋ ಹೆಲ್ಪ್? ಅಂಡ್ ನಮ್ಗೆ ಏನ್ರಿ ಬೆನಿಫಿಟ್ ಇದೆ ಅದರಲ್ಲಿ ಬೈ ಡೂಯಿಂಗ್ ದಟ್? ಈ ತರ ಅಲಿಗೇಷನ್ಸ್ ಮಾಡ್ತಾರಲ್ಲ, ಏನ್ ಉತ್ತರ ಕೊಡೋನ್ರಿ? ಥ್ಯಾಂಕ್ ಯು.